ಸೊ ಇವತ್ತೇನು ನೋಡ್ತೀವಿ ನಾವು ಆರ್ಟಿಕಲ್ಸ್ ಅಂದರೆ ಇಂಗ್ಲೀಷಲ್ಲಿ ಎ ಅಥವಾ ಅ, ಆನ್ ಅಥವಾ ಅನ್, ದ ಅಥವಾ ದಿ. ಇಂಗ್ಲೀಷಲ್ಲಿ ಇದೊಂದು ಸಮಸ್ಯೆ ಇದೆ, ಒಂದು ಪದನ ನಾವು ಎರಡು ಥರ ಹೇಳ್ತೀವಿ ಕೆಲವು ಕಡೆ. ಅದರಲ್ಲಿ ಇದು ಒಂದು ಎ ಅ ಅಂತ ಹೇಳ್ಬೋದು, ಆನ್ ಅನ್ ಅಂತ ಹೇಳ್ಬೋದು, ಅಥವಾ ದ ದಿ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಹೇಳಬೇಕು ಅಂತ ಕೇಳಿದ್ರೆ ಅದಕ್ಕೆ ಸ್ಪೆಸಿಫಿಕ್ ರೂಲ್ಸ್ ಇದೆ, ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ಎ ಅಂತ ಹೇಳೋದನ್ನು ಅ ಅಂತಲೇ ಯೂಸ್ ಮಾಡಿ, ಆನ್ ಅಂತ ಹೇಳೋದನ್ನು ಅನ್ ಅಂತ ಹೇಳ್ಬೋದು. ನಾನು ಹೇಳ್ತೀನಿ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ. ಓಕೆ, ನಾವು ಲೆಟ್ಸ್ ಸಿ ದ ಸೆಂಟೆನ್ಸಸ್. ಮಿಸ್ಟೇಕ್ಸ್ ಎಲ್ಲೆಲ್ಲ ಆಗುತ್ತೆ, ಅದು ಯಾವ ಥರ ಕರೆಕ್ಷನ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ರೈಟ್, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಇಂಗ್ಲೀಷನ್ನು ಫ್ರೀಯಾಗಿ ನೀವು ಕಲಿಬೋದು. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನಿಮಗೆ ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ರೈಟ್. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ಇನ್ಕರೆಕ್ಟ್ ಸೆಂಟೆನ್ಸ್. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಕೆಳಗಡೆದು ಕರೆಕ್ಟ್ ಇರುತ್ತೆ, ಆ ಸೆಂಟೆನ್ಸ್ನ ನೋಡೋಕೆ ಹೋಗಬೇಡಿ. ನಾನು ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಕೆಳಗಡೆದು ನೋಡಿ. ನೀವು ಕೆಳಗಡೆದು ನೋಡಿಬಿಟ್ರೆ ನೀವೇನು ಕಲಿಯೋದಿಲ್ಲ, ಜಸ್ಟ್ ಓದ್ತೀರಷ್ಟೇ. ಓಕೆ, ಸೊ ಫಸ್ಟ್ ಮಿಸ್ಟೇಕ್ ಏನಿದೆ ಅಂತ ನೋಡೋಣ. ಹಿ ಈಸ್ ಎ ಇಂಜಿನಿಯರ್ ಅಥವಾ ಹಿ ಈಸ್ ಅ ಇಂಜಿನಿಯರ್. ಏನು ನಾನು ಆಲ್ರೆಡಿ ಹೇಳಿದ್ದೀನಿ, ಏನು ನಾವು ಎ ಅಂತ ಹೇಳ್ಬೋದು ಅಥವಾ ಅ ಅಂತ ಹೇಳ್ಬೋದು. ಸೊ ಅ ಯೂಸ್ ಮಾಡಿ. ಎ ಎಲ್ಲಾದರೂ ಸ್ಪೆಸಿಫಿಕ್ ಆಗಿ ನಾವು ಸ್ಟ್ರೆಸ್ ಮಾಡಿ ಒತ್ತಿ ಹೇಳಬೇಕಾದ್ರೆ ಮಾತ್ರ ನಾವು ಎ ಅಂತ ಹೇಳ್ತೀವಿ. ಓಕೆ, ಸೊ ಅಲ್ಲದೆ ಇದ್ರೆ ನಾವು ಅ ಅಂತ ಹೇಳಿ. ಹಿ ಈಸ್ ಅ ಇಂಜಿನಿಯರ್, ಸರಿನಾ? ಇಲ್ಲ. ಸೊ ಇಲ್ಲಿ ಅಥವಾ ಎಂಜಿನಿಯರ್ ಎರಡು ಥರ ಹೇಳ್ಬೋದು. ಸೊ ಹಿ ಈಸ್ ಆ್ಯನ್ ಅಥವಾ ಅನ್. ಹಿ ಈಸ್ ಆ್ಯನ್ ಎಂಜಿನಿಯರ್, ಹಿ ಈಸ್ ಆ್ಯನ್ ಅಂತ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ. ಹಿ ಈಸ್ ಆ್ಯನ್ ಇಂಜಿನಿಯರ್, ಹಿ ಈಸ್ ಆ್ಯನ್ ಎಂಜಿನಿಯರ್. ಸೊ ಇಲ್ಲಿ ಆ್ಯನ್ ಯಾಕೆ ಬಳಸ್ತೀವಿ? ಎಕ್ಸ್ಕ್ಯೂಸ್ ಮೀ, ಆ್ಯನ್ ಅಥವಾ ಅನ್ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ, ಮುಂದಿನ ಪದ AEIOU ಇಂದ ಶುರುವಾಗೋ ಆಗಿ ಅದು ಸಿಂಗ್ಯುಲರ್ ಆಗಿರಬೇಕು. ಸಿಂಗ್ಯುಲರ್ ಅಂದರೆ ಒಂದು ವ್ಯಕ್ತಿ, ವಸ್ತು, ವಿಷಯ, ಸ್ಥಳ, ಈ ಥರ ಒಂದಿದ್ದರೆ ನಾವು ಆ್ಯನ್ ಅಂತ ಯೂಸ್ ಮಾಡ್ತೀವಿ. AEIOU ಇಂದ ಶುರುವಾಗುವಂತಹ ಒಂದು ಸಿಂಗ್ಯುಲರ್ ನೌನ್, ಸಿಂಗ್ಯುಲರ್ ಏಕವಚನ ನಾಮಪದ ಇದ್ದರೆ ನಾವು ಅದನ್ನು ಆ್ಯನ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಹಿ ಈಸ್ ಎ ಎಂಜಿನಿಯರ್ ಅಲ್ಲ, ಹಿ ಈಸ್ ಆ್ಯನ್ ಎಂಜಿನಿಯರ್. ಓಕೆ, ಐ ನೀಡ್ ಆ್ಯನ್ ಅಡ್ವೈಸ್. ಸೊ ಇಲ್ಲಿ ಆ್ಯನ್ ಅಡ್ವೈಸ್ ಸರಿ ಇದೆಯಲ್ಲ ಅಂತ ನೀವು ಅನಿಸಿದ್ರು, ಇಲ್ಲಿ ಎ ಇಂದ ಶುರುವಾಗಿದೆಯಲ್ಲ, ಮೊಬೈಲ್ ಇದೆಯಲ್ಲ ಅನಿಸಿದ್ರು. ಬಟ್ ಅಡ್ವೈಸ್ ಅಂತ ಬಂದಾಗ ನಾವು ಅದನ್ನು, ನನಗೆ ಒಂದು ಅಡ್ವೈಸ್ ಬೇಕು ಅಂತ ನಾವು ಹೇಳೋದು ಬಹಳ ವಿರಳ. ನನಗೆ ಸ್ವಲ್ಪ ಅಡ್ವೈಸ್ ಬೇಕು, ನನಗೆ ಸ್ವಲ್ಪ ಸಲಹೆ ಬೇಕು ಅಂತ ಹೇಳಿದ್ವಿ. ಸೊ ಐ ನೀಡ್ ಸಮ್ ಅಂತ ಯೂಸ್ ಮಾಡಬೇಕು. ಆ್ಯನ್ ಇಲ್ಲಿ ಯೂಸ್ ಮಾಡಿರೋದು ತಪ್ಪು, ಆ್ಯನಲ್ಲಿ ಯೂಸ್ ಮಾಡಬಾರ್ದು. ಓಕೆ, ಐ ನೀಡ್ ಸಮ್ ಅಡ್ವೈಸ್ ಫ್ರಮ್ ಯು, ಐ ನೀಡ್ ಸಮ್ ಸಜೆಷನ್ಸ್ ಅಂತ ಹೇಳ್ಬೋದು. ಓಕೆ, ನೌ ದ ಸನ್ ರೈಸಸ್ ಇನ್ ಈಸ್ಟ್. ಇಲ್ಲಿ ಏನು ಮಿಸ್ಟೇಕ್ ಇದೆ? ಸಾರಿ, ದ ಸನ್ ರೈಸಸ್ ಇನ್ ಈಸ್ಟ್. ಇಲ್ಲಿ ಏನು ಮಿಸ್ಟೇಕ್ ಇದೆ? ಸರಿ ಇದೆಯಲ್ಲ, ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ. ಸೂರ್ಯ, ದ ಸನ್, ಪೂರ್ವದಲ್ಲಿ, ಇನ್ ಈಸ್ಟ್, ರೈಸಸ್ ಹುಟ್ಟುತ್ತೆ. ಓಕೆ,
ಸೊ ಇಲ್ಲಿ ದ ಸನ್, ಇಲ್ಲಿ ದ ಸನ್ ಯಾಕೆ ಯೂಸ್ ಮಾಡಿದ್ವಿ? ಸನ್ ಒಂದೇ ಇರೋದು ನಮಗೆಲ್ಲರಿಗೂ ಗೊತ್ತು. ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಮಿಸ್ಟೇಕ್ಸನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಡೀಟೇಲ್ ಆಗಿ ಹೇಳಬೇಕಾದ್ರೆ ಅದಕ್ಕೆ ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ ನಾನು. ಆರ್ಟಿಕಲ್ಸ್ ಅಂತ ವಿಡಿಯೋ ಮಾಡಿದ್ದೀನಿ, ನೋಡ್ತೀನಿ, ಅದ್ರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಆ ವಿಡಿಯೋದು. ಸೊ ದ ಯಾಕೆ ಯೂಸ್ ಮಾಡ್ತೀವಿ, ಎ ಯಾಕೆ ಯೂಸ್ ಮಾಡ್ತೀವಿ, ಆ್ಯನ್ ಯಾಕೆ ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದು ಬೇರೆ ವಿಷಯ. ಇಲ್ಲಿ ನಾವು ಮಿಸ್ಟೇಕ್ ಏನಿದೆ ಅದನ್ನು ಮಾತ್ರ ನೋಡ್ತಾ ಇದ್ದೀವಿ. ಸೊ ದ ಸನ್ ರೈಸಸ್ ಇನ್ ದ ಈಸ್ಟ್. ದ ಈಸ್ಟ್ ಯಾಕೆ ಅಂದರೆ ಪೂರ್ವ ಅನ್ನೋದು ಒಂದೇ ಇರೋದು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕುಗಳು, 8 ದಿಕ್ಕುಗಳು ಒಂದೊಂದೇ ಇರೋದು. ಸೊ ಹಾಗಾಗಿ ಇದನ್ನು ಸ್ಪೆಸಿಫಿಕ್ ಆಗಿ ನಾವು ಅದನ್ನೇ ಹೇಳಬೇಕಾದ್ರೆ ದ ಸನ್, ಸೂರ್ಯ ಒಂದೇ ಇರೋದು. ಸೊ ದ ಸನ್ ಅಂತ ಹೇಳ್ತೀವಿ, ಆ ಸೂರ್ಯ ಅಂತ ಆ ಮೀನಿಂಗ್ ಬರುತ್ತಷ್ಟೇ. ಬಟ್ ದ ಸನ್ ಅಂದರೆ ಆ ಸೂರ್ಯ ಅಂತ ಬರಲ್ಲ. ದ ಸನ್ ಅಂದರೆ ಸ್ಪೆಸಿಫಿಕ್ ಆಗಿ ಸನ್ ಒಂದೇ ಇರೋದು. ದ ಮೂನ್, ದ ಅರ್ತ್ ಅಂತ ಹೇಳ್ತೀವಿ, ಒಂದೇ ಇರೋದನ್ನು ನಾವು ಹಿಂಗೆ ಸ್ಪೆಸಿಫಿಕ್ ಆಗಿ. ಸೊ ಅದೆಲ್ಲ ನೋಡಿ ನೆಕ್ಸ್ಟ್ ಪಾಠದಲ್ಲಿ ಆರ್ಟಿಕಲ್ಸ್ ಪಾಠದಲ್ಲಿ ನಾನು ಹೇಳಬೇಕಾಗುತ್ತೆ ನಿಮಗೆ. ಓಕೆ, ಸೊ ಅದು ಬೇಡ ನಮಗೀಗ, ಜಸ್ಟ್ ಕರೆಕ್ಷನ್ಸ್ ನೋಡೋಣ ಏನು ಅಂತ. ದ ಸನ್ ರೈಸಸ್ ಇನ್ ದ ಈಸ್ಟ್. ಸೊ ಇಲ್ಲಿ ದ ಇಲ್ಲ, ನಾನು ದ ಆ್ಯಡ್ ಮಾಡಬೇಕು. ನೆಕ್ಸ್ಟ್, ಐ ಪ್ಲೇ ದ ಕ್ರಿಕೆಟ್. ಐ ಪ್ಲೇ ದ ಕ್ರಿಕೆಟ್. ಕ್ರಿಕೆಟ್ ಅನ್ನೋದು ನೀವು ಹಾಗಾದ್ರೆ ಹೇಳಬೇಕು, ಕ್ರಿಕೆಟ್ ಅನ್ನೋದು ಒಂದೇ ಅಲ್ವಾ? ಅದು ಹೌದು, ಆದರೆ ಇಲ್ಲಿ ನಾವು ದ ಯೂಸ್ ಮಾಡೋದಿಲ್ಲ. ಅದಕ್ಕೆಲ್ಲ ರೂಲ್ಸ್ ಇದೆ, ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಐ ಪ್ಲೇ ದ ಕ್ರಿಕೆಟ್ ಅಲ್ಲ, ಐ ಪ್ಲೇ ಕ್ರಿಕೆಟ್ ಎವ್ರಿ ಡೇ. ಐ ಪ್ಲೇ ದ ಅವಶ್ಯಕತೆ ಇಲ್ಲ. ಓಕೆ, ಹಾಂ, ನೆಕ್ಸ್ಟ್ ನೋಡಿ, ಶಿ ಗೋಸ್ ಟು ದ ಬೆಡ್ ಆಟ್ 10 PM. ಶಿ ಗೋಸ್ ಟು ಬೆಡ್. ದ ಇಲ್ಲಿ ಅವಶ್ಯಕತೆ ಇಲ್ಲ, ದ ಅನ್ನೋದು ಅವಶ್ಯಕತೆ ಇಲ್ಲ. ಶಿ ಗೋಸ್ ಟು ದ ಬೆಡ್ ಅಲ್ಲ, ಶಿ ಗೋಸ್ ಟು ಬೆಡ್. ಶಿ ಗೋಸ್ ಟು ಬೆಡ್ ಆಟ್ 10 PM. ಅವಳು 10 ಗಂಟೆಗೆ, 2 ಆದಮೇಲೆ ನಾವು ದ ಯೂಸ್ ಮಾಡೋ ಹಾಗಿಲ್ಲ. ಶಿ ಗೋಸ್ ಟು ಬೆಡ್ ಆಟ್ 10 PM. ಅವಳು 10 ಗಂಟೆಗೆ ಮಲಗಲಿಕ್ಕೆ ಹೋಗ್ತಾಳೆ, ಅಥವಾ ಅವಳು 10 ಗಂಟೆಗೆ ನಿದ್ರೆ ಮಾಡ್ತಾಳೆ. ನೆಕ್ಸ್ಟ್ ಇದು ನೋಡಿ, ಐ ವಾಂಟ್ ಟು ಬಿ ಡಾಕ್ಟರ್. ಕರೆಕ್ಟಾಗಿ ಗಮನಿಸಿ, ಐ ವಾಂಟ್ ಟು ಬಿ ಡಾಕ್ಟರ್. ಸರಿನಾ? ಇದು ತಪ್ಪು. ಐ ವಾಂಟ್ ಟು ಬಿ ಡಾಕ್ಟರ್ ಅಲ್ಲ, ಐ ವಾಂಟ್ ಟು ಬಿ ಅ ಡಾಕ್ಟರ್. ಇದನ್ನು ನಾವು ಕನ್ನಡದಲ್ಲಿ ಹೆಂಗೆ ಹೇಳ್ತೀವಿ? ನಾನೊಬ್ಬ ವೈದ್ಯನಾಗಬೇಕು ಎಂಬ ಬಯಕೆ ನನಗೆ ಇದೆ. ಇದನ್ನು ಸ್ಪಷ್ಟವಾಗಿ ನಾನು ಅಚ್ಚ ಕನ್ನಡದಲ್ಲಿ ಹೇಳಬೇಕಾದ್ರೆ, ನನಗೆ ಒಬ್ಬ ವೈದ್ಯನಾಗಬೇಕು ಎಂಬ ಬಯಕೆ ಇದೆ. ವಾಂಟ್ ಅಂದರೆ ಬಯಕೆ, ಆಸೆ. ಐ ವಾಂಟ್ ಟು ಬಿಕಮ್ ಅಂತಲೂ ಹೇಳ್ಬೋದು. ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಆರ್ ಐ ವಾಂಟ್ ಟು ಬಿ ಅ ಡಾಕ್ಟರ್. ಅ ಡಾಕ್ಟರ್ ಯಾಕೆ ಬಳಸಿ? ಒಬ್ಬ, ನಾನೊಬ್ಬ ವೈದ್ಯ. ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಅದನ್ನು ಬಳಸಲ್ಲ. ಉದಾಹರಣೆಗೆ, ನಾನು ಡಾಕ್ಟರ್ ಆಗಬೇಕು ಅಂತಿದ್ದೀನಿ, ನಾನು ಟೀಚರ್ ಆಗಬೇಕು ಅಂತಿದ್ದೀನಿ, ಅಲ್ಲಿ ಒಬ್ಬ ಅಂತ ನಾವು ಯೂಸ್ ಮಾಡಲ್ಲ. ಬಟ್ ಸರಿಯಾದ ವ್ಯಾಕರಣಬದ್ಧ ವಾಕ್ಯ ಹೇಗೆ? ನಾನೊಬ್ಬ ವೈದ್ಯನಾಗಬೇಕು ಎಂದು ಬಯಸ್ತೇನೆ, ಅಥವಾ ಇದರ ಮೀನಿಂಗ್ ಐ ವಾಂಟ್ ಟು ಬಿಕಮ್, ಐ ವಾಂಟ್ ಟು ಬಿ ಅ ಡಾಕ್ಟರ್. ಐ ವಾಂಟ್ ಟು ಬಿ ಡಾಕ್ಟರ್ ಅಲ್ಲ, ಐ ವಾಂಟ್ ಟು ಬಿ ಕಮ್ ಆರ್ ಬಿ ಅ ಡಾಕ್ಟರ್. ಅ ಆರ್ ಎ. ಓಕೆ, ಸೊ ಇಲ್ಲಿ ಎ ಬರಬೇಕು. ಹಿ ಈಸ್ ಅ ಆನೆಸ್ಟ್ ಮ್ಯಾನ್. ಹಿ ಈಸ್ ಎ ಆನೆಸ್ಟ್ ಮ್ಯಾನ್. ಇಲ್ಲಿ ಹೆಚ್ಚು ಸೈಲೆಂಟ್ ಆಗಿರುತ್ತೆ, ಆನೆಸ್ಟ್ ಅಂತ ಮಾತ್ರ ಹೇಳಿ. ತುಂಬ ಜನ ಹಾನೆಸ್ಟ್ ಅಂತ ಹೇಳ್ತಾರೆ ಒದ್ದಾಡ್ಕೊಂಡು. ದಟ್ಸ್ ನಾಟ್ ನೆಸೆಸರಿ ಬೈ ದ ವೇ. ಹಿ ಈಸ್ ಅ ಆನೆಸ್ಟ್ ಮ್ಯಾನ್. ಸೊ ಈಗ ನಾನು ಒಂದು ರೂಲ್ ಹೇಳಿದೆ, ಎ ಆದ ನಂತರ ನಿಮಗೆ ಅಲ್ಲ, ಯಾವುದಾದ್ರೂ ಪದ ಸಿಂಗ್ಯುಲರ್ ಆಗಿದ್ದು ಎ, ಇ, ಐ, ಓ, ಯು ಇದ್ದರೆ ನಾವು ಆ್ಯನ್ ಬಳಸಬೇಕು ಅಂತ. ಇಲ್ಲಿ ಹಿ ಈಸ್ ಆ್ಯನ್ ಅಂತ ಬಳಸ್ತೀವಿ. ಇಲ್ಲಿ ಕಾನ್ಸನೆಂಟ್ ಇದೆಯಲ್ಲ, ವೊವೆಲ್ ಅಲ್ವಲ್ಲ, ಇಟ್ಸ್ ಅ ಕಾನ್ಸನೆಂಟ್, ರೈಟ್? ಸೊ ಎಚ್ ಸೈಲೆಂಟ್ ಆಗಿರುತ್ತೆ. ಅಲ್ಲಿ ಎಚ್ ಸೈಲೆಂಟ್ ಆಗಿರೋದ್ರಿಂದ ನಾವೇನು ಮಾಡಬೇಕು? ಹಿ ಈಸ್ ಆ್ಯನ್ ಆನೆಸ್ಟ್. ಹಿ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್. ಹಿ ಈಸ್ ಆನ್ ಆನೆಸ್ಟ್ ಮ್ಯಾನ್. ಅದು ನಾವು ಲಿಂಕಿಂಗ್ ಸ್ಪೀಚಲ್ಲಿ ಫಾಸ್ಟಾಗಿ ಹೇಳಿದಾಗ ಹಿ ಈಸ್ ಆ್ಯನ್ ಆನ್, ಹಿ ಈಸ್ ಆ್ಯನ್ ಆನ್, ಈ ಮೂರನ್ನು ಕೂಡಿಸ್ತೀವಿ. ನೋಡಿ, ಇಲ್ಲಿ ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಎಷ್ಟೋ ಅಕ್ಷರಗಳನ್ನು ಬಿಟ್ಬಿಡ್ತೀವಿ. ಈಸ್ ಆ್ಯನ್ ಆನೆಸ್ಟ್. ಓಕೆ, ಸೊ ಇಲ್ಲಿ ಇಸ್ ಅನ್ನೋದನ್ನು ಈಸ್ ಅಂತ ಹೇಳ್ಬೇಕು ನಾವು. ಈಸ್ ಆ್ಯನ್ ಓಕೆ, ಇದನ್ನು ಓದಲಿಕ್ಕಾಗುತ್ತಾ ನೋಡಿ? ಈಸ್ ಆ್ಯನ್ ಆನೆಸ್ಟ್, ಈಸ್ ಆ್ಯನ್ ಆನೆಸ್ಟ್.
ಆಡುಭಾಷೆ ಹೀಗೇನೆ, ಆಡುಭಾಷೆ ಲಿಂಕ್ ಈಸ್ ಆನ್ ಆನೆಸ್ಟ್, ಹೀ ಈಸ್ ಅನ್ ಆನೆಸ್ಟ್. ಇಲ್ಲಿ ಹೀ ಈಸ್ ಆನ್ ಆನೆಸ್ಟ್ ಮ್ಯಾನ್, ಹೀ ಈಸ್ ಅನ್ ಆನೆಸ್ಟ್ ಮ್ಯಾನ್. ಅದನ್ನು ಬಿಡಿಸಿ ಹೇಳಬೇಕಾದ್ರೆ ಹೀ ಈಸ್ ಆನ್ ಆನೆಸ್ಟ್ ಮ್ಯಾನ್. ಅದನ್ನು ನಾವು ಆಡುಭಾಷೆಯಲ್ಲಿ ಕನ್ನಡದಲ್ಲಿ ಹೇಳಿ ಅವನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳೋದಕ್ಕಿಂತ ಅವನು ಸ್ವಲ್ಪ ಸಿನ್ಸಿಯರ್ ಆಗಿ ಕೆಲವೊಂದು ಪದಗಳನ್ನು ಅಕ್ಷರಗಳನ್ನು ನಾವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದಿಲ್ಲ. ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದಿಲ್ಲ ಅನ್ನೋದಕ್ಕಿಂತ ನಾವು ಅದನ್ನು ಬಿಟ್ಬಿಡ್ತೀವಿ, ಅದರ ಅವಶ್ಯಕತೆ ಇಲ್ಲ. ಆಡುಭಾಷೆ ಹಾಗೇನೆ. ಇಲ್ಲಿ ಹೀ ಈಸ್ ಅನ್ ಆನೆಸ್ಟ್ ಮ್ಯಾನ್, ಹೀ ಈಸ್ ಅನ್ ಆನೆಸ್ಟ್ ಮ್ಯಾನ್. ಎಲ್ಲ ಅಕ್ಷರಗಳನ್ನು ನಾನು ಕೂಡಿಸಿದ್ದೀನಿ, ಅಕ್ಷರಗಳಲ್ಲ ಸಾರಿ, ಎಲ್ಲ ವರ್ಡ್ಸನ್ನು ಕೂಡಿಸಿದ್ದೀನಿ. ದಟ್ಸ್ ಕನೆಕ್ಟೆಡ್ ಸ್ಪೀಚ್. ಸೊ ಲಿಂಕಿಂಗ್ ಸ್ಪೀಚ್ ಅದರ ಲಿಂಕಿಂಗ್ ವರ್ಡ್ಸ್ ಅವೆಲ್ಲ. ಲೈಕ್ ಹೀ ಈಸ್ ಅನ್ ಆನೆಸ್ಟ್, ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಹೀ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಅನ್ನೋದನ್ನು ಫಾಸ್ಟಾಗಿ ಹೇಳಿ, ಹೀ ಈಸ್ ಅನ್ ಆನೆಸ್ಟ್ ಮ್ಯಾನ್. ಅರ್ಥ ಆಗ್ತಿದೆಯಾ? ದಟ್ಸ್ ಹೌ ಇಟ್ ವರ್ಕ್ಸ್. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಬ್ಯೂಟಿಫುಲ್ ಡೇ. ವಾಟ್ ಬ್ಯೂಟಿಫುಲ್ ಡೇ. ಸೊ ಇಲ್ಲಿ ಏನು ಮಿಸ್ಟೇಕ್ ಇದೆ ನೋಡಿ, ವಾಟ್ ಬ್ಯೂಟಿಫುಲ್ ಡೇ ಸರಿ ಇದೆಯಾ ನೋಡ್ಕೊಳ್ಳಿ ಒಂದ್ಸಲ. ವಾಟ್ ಬ್ಯೂಟಿಫುಲ್ ಡೇ ಸರಿ ಇದೆಯಲ್ಲ, ಎಂಥ ಸುಂದರ ದಿನ. ನೋ, ದಟ್ಸ್ ರಾಂಗ್. ನಾವೇನು ಹೇಳಬೇಕು ಅಂದರೆ ವಾಟ್ ಅ ಬ್ಯೂಟಿಫುಲ್ ಡೇ, ವಾಟ್ ಅ ಬ್ಯೂಟಿಫುಲ್ ಡೇ, ಎಂಥ ಸುಂದರವಾದ ಒಂದು ದಿನ. ಒಂದು ಇಲ್ಲಿ ಕನ್ನಡದಲ್ಲಿ ಬಳಸ್ತೀವಾ? ಇಲ್ಲ, ಕನ್ನಡಕ್ಕೂ ಇಂಗ್ಲೀಷ್ಗೂ ಭಾಳ ವ್ಯತ್ಯಾಸ ಇದೆ. ಹಾಗೆ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡೋದು ಬಹಳ ದಡ್ಡತನ. ವಾಟ್ ಅ ಬ್ಯೂಟಿಫುಲ್ ಡೇ, ವಾಟ್ ಅ ಬ್ಯೂಟಿಫುಲ್ ಡೇ, ಎಂಥ ಸುಂದರವಾದ ದಿನ ಇವತ್ತು, ಆ ಮೀನಿಂಗ್ ಬರುತ್ತೆ. ಐ ಸಾ ಅ ಬಾಯ್ ಕ್ರೈಯಿಂಗ್, ಬಾಯ್ ವಾಸ್ ಲಾಸ್ಟ್. ಓಕೆ, ಐ ಸಾ ಅ ಬಾಯ್ ಕ್ರೈಯಿಂಗ್, ಬಾಯ್ ವಾಸ್ ಲಾಸ್ಟ್. ಸೊ ಇಲ್ಲಿ ನೋಡಿ, ಐ ಸಾ ಅ ಬಾಯ್ ಕ್ರೈಯಿಂಗ್ ಸರಿ ಇದೆಯಲ್ಲ, ಏನು ತಪ್ಪು? ನಾನು ಒಬ್ಬ ಹುಡುಗ ಅಳುತ್ತಿರುವುದನ್ನು ನೋಡಿದೆ. ಓಕೆ, ಆಮೇಲೆ ಬಾಯ್ ವಾಸ್ ಲಾಸ್ಟ್. ಇದು ಸರಿ ಅಂತ ಅನಿಸುತ್ತೆ ನಿಮಗೆ ಕನ್ನಡದಲ್ಲಿ. ಹುಡುಗ ಕಳೆದು ಹೋಗಿದ್ದ ಅಥವಾ ಹುಡುಗ ಕಾಣೆಯಾಗಿದ್ದಲ್ಲ, ಕಳೆದು ಹೋಗಿದ್ದ ಅಂದರೆ ಪೇರೆಂಟ್ಸ್ ಜೊತೆ ಬಂದಿದ್ದ, ಅವ್ನು ಕಳೆದು ಹೋಗಿದ್ದಾನೆ. ಸೊ ಇಲ್ಲಿ ನಾವು ದ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಬಾಯ್ ಅನ್ನೋದು ನಾವು ಆಲ್ರೆಡಿ ಇಲ್ಲಿ ಸೆಂಟೆನ್ಸಲ್ಲಿ ಮೆನ್ಷನ್ ಮಾಡಾಗಿದೆ. ಒಂದು ಸೆಂಟೆನ್ಸಲ್ಲಿ ನಾವು ಸಬ್ಜೆಕ್ಟನ್ನು ಆಲ್ರೆಡಿ ಮೆನ್ಷನ್ ಮಾಡಿದರೆ ಆ ಸಬ್ಜೆಕ್ಟ್ ಬಗ್ಗೆ ನಾವು ಸೆಂಟೆನ್ಸಲ್ಲಿ ಮತ್ತೆ ಇನ್ನೇನಾದರೂ ಹೇಳಬೇಕಾದ್ರೆ ದ ಯೂಸ್ ಮಾಡ್ತೀವಿ. ಓಕೆ, ಲೈಕ್ ಐ ಸಾ ಅ ಬಾಯ್ ಕ್ರೈಯಿಂಗ್, ದ ಬಾಯ್ ವಾಸ್ ಲಾಸ್ಟ್. ನಾನು ಒಂದು ಹುಡುಗ ಅಳ್ತಾ ಇರೋದನ್ನು ನೋಡಿದೆ. ಆ ಹುಡುಗ ಅಂತ ಹೇಳ್ತೀವಲ್ವಾ, ಬರೀ ಹುಡುಗ ಅಂತ ಡೈರೆಕ್ಟ್ ಸೆಂಟೆನ್ಸ್ ಹೇಳಲ್ಲ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಆ ಹುಡುಗ ಆ್ಯಕ್ಚುಲಿ ಕಳೆದು ಹೋಗಿದ್ದ ಅಂತ ಹೇಳಿದ್ರೆ ಮಿಸ್ ಆಗಿ, ಅವ್ರ ಪೇರೆಂಟ್ಸ್ ಜೊತೆ ಬಂದಿದ್ದ, ಅವನು ಮಿಸ್ ಆಗಿ ಕಳೆದು ಹೋಗಿದ್ದ ಅನ್ನೋ ಮೀನಿಂಗ್ ಬರುತ್ತೆ. ಸೊ ಐ ಸಾ ಅ ಬಾಯ್ ಕ್ರೈಯಿಂಗ್, ದ ಬಾಯ್ ವಾಸ್ ಲಾಸ್ಟ್. ನೆಕ್ಸ್ಟ್, ಶಿ ಈಸ್ ಬೆಸ್ಟ್ ಸ್ಟೂಡೆಂಟ್ ಇನ್ ಕ್ಲಾಸ್. ಶಿ ಈಸ್ ಬೆಸ್ಟ್ ಸ್ಟೂಡೆಂಟ್ ಇನ್ ಕ್ಲಾಸ್. ಇದರಲ್ಲಿ ಏನು ಮಿಸ್ಟೇಕ್ ಇದೆ? ಇಲ್ಲಿ ದ ಬೆಸ್ಟ್ ಅಂತ ಹೇಳಬೇಕು. ನಾವು ಬೆಸ್ಟ್ ಅಂತ ಎಲ್ಲಾದರೂ ಹೇಳಬೇಕಾದ್ರೆ ದ ಬೆಸ್ಟ್ ಅಂತ ಹೇಳಬೇಕು. ಶಿ ಈಸ್ ದ ಬೆಸ್ಟ್. ಸೊ ದ ಅಂತ ಹೇಳೋದು ಸ್ಪೆಸಿಫಿಕ್ ಆಗಿ ಒಬ್ಬ ವ್ಯಕ್ತಿ ಮಾತ್ರ ಅಲ್ವಾ. ಶಿ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ದ ಕ್ಲಾಸ್, ಇಲ್ಲಿ ದ ಅಂತಿದೆ ನೋಡಿ. ಯಾವ ಕ್ಲಾಸು? ನಾವು ಹೇಳ್ತಾ ಇರೋದು ನಮ್ಮ ಕ್ಲಾಸಲ್ಲಿ ಅಥವಾ ಬೇರೆ ಕ್ಲಾಸಲ್ಲಿ ಅಂತೀವಿ. ಸೊ ಆ ಕ್ಲಾಸು, ಈ ಕ್ಲಾಸು, ನಮ್ಮ ಕ್ಲಾಸು ಅಂತೆಲ್ಲ ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತೀವಲ್ಲ, ಅದಕ್ಕೆ ನಾವು ದನೇ ಯೂಸ್ ಮಾಡ್ತೀವಿ. ಶಿ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಇಲ್ಲೂ ಇನ್ನಿದೆ, ದ ಇಲ್ಲ. ಇಲ್ಲಿ ಈಸ್ ಇದೆ, ದ ಇಲ್ಲ. ಸೊ ಇಲ್ಲಿ ಎರಡರಲ್ಲೂ ನಾವು ದ ಬಳಸಬೇಕು. ಶಿ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಓಕೆ, ಅರ್ಥ ಆಯ್ತಲ್ಲ? ರೈಟ್. ಸೊ ನೋಡಿ, ಇದು ಇಟ್ಸ್ ವೆರಿ ಸಿಂಪಲ್. ಇಷ್ಟು ಮಾತ್ರ ಅಲ್ಲ, ನಾವು ಇದನ್ನು ಬಹಳ ಸೆಂಟೆನ್ಸ್, ಆರ್ಟಿಕಲ್ಸಲ್ಲಿ ಬಹಳ ಸೆಂಟೆನ್ಸ್ ಕಲಿಬೇಕಾಗುತ್ತೆ. ಎಲ್ಲಿ ಎ ಆ್ಯಂಡ್ ದ ಇದನ್ನ ಎಲ್ಲೆಲ್ಲಿ ಬಳಸಬೇಕು ಅಂತ ನೀವು ಒಂದು 100-200 ಸೆಂಟೆನ್ಸು ಮಿಸ್ಟೇಕ್ಸು ಕರೆಕ್ಟ್ ಸೆಂಟೆನ್ಸ್ ಕಲಿತಾಗ ಮಾತ್ರ ನಿಮಗೊಂದು ಅದು ಐಡಿಯಾ ಬರುತ್ತೆ. ಆ್ಯಂಡ್ ಅದನ್ನು ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು, ನೀವು ಯೂಸ್ ಮಾಡಬೇಕು. ಓಕೆ.